ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಲಾವಿದ ಟಿ.ಡಿ. ಸುರೇಶ್ ಅವರು. ಸರ್ ನಮಸ್ತೆ ಮತ್ತೊಮ್ಮೆ. ಸರ್ ಹೇಳಿ, ನಿಮ್ಮ ಸಾಧನೆಯ ಹಾದಿ ಹೇಗಿತ್ತು? ನಿಮ್ಮ ಹಿನ್ನೆಲೆ ಏನು? ಮೂಲತಃ ಎಲ್ಲಿಯವರು ನೀವು? ಮೇಡಮ್, ನಾನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯವನು. ತರೀಕೆರೆಯಲ್ಲಿ ಹುಟ್ಟಿದ್ದು. ಸೊ ಆಮೇಲೆ ನಾವು ಭದ್ರಾವತಿಗೆ ಶಿಫ್ಟ್ ಆದ್ವಿ. ಪಕ್ಕದ ಭದ್ರಾವತಿಯಲ್ಲಿ ನಮ್ಮ ತಂದೆಯವರಿಗೆ ಕೆಲಸ ಅಲ್ಲಿತ್ತು ಅಂಥೇಳಿ ಅಲ್ಲಿಗೆ ಶಿಫ್ಟ್ ಆದ್ವಿ. ಸೊ ಹಾಗೆ ನಾವು ಅಲ್ಲಿ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿಕೊಂಡು ನಮಗೆ ಮೊದಲಿಂದನೂ ನಮ್ಮ ತಂದೆಯವರು ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಯಾರೂ ಇಲ್ಲ. ನಾನೇ ಫಸ್ಟು. ನಂಗೆ ನಮ್ಮ ತಂದೆಯವರು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಸೊ ಹಾಗಾಗಿ ಇದನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೆ. ಒಂದಿನ ನಾನು ಹೈಸ್ಕೂಲಲ್ಲಿ ನಾನು ನಮ್ಮ ಸಂಸ್ಕೃತ ವಿದ್ವಾನ್ ಒಬ್ಬರು ಗುರುಮಲ್ಲ ದೇವರು ಅಂತ ಇದ್ದರು. ಅವ್ರ ಹತ್ರ ನಾನು ಹಿಂದೆ ಬೆಂಚಲ್ಲಿ ಸಿಗಾಕೊಂಡ್ಬಿಟ್ಟೆ. ಸೊ ಆಗ ನನಗೆ ಅವರು ಹಿಡಿದ್ಬಿಟ್ಟು, ನೀನು ಆಮೇಲೆ ಕ್ಲಾಸ್ ಆದಮೇಲೆ ಬಂದು ನನಗೆ ಆಫೀಸಲ್ಲಿ ಕಾಣು ಅಂತಂದ್ಬಿಟ್ಟು ಹೇಳಿದ್ರು. ನನಗೆ ಭಯ ಹೋಗೋದಕ್ಕೆ, ಹೊಡಿತಾರೋ ಅಥವಾ ಏನು ಮಾಡ್ತಾರೋ, ಇಲ್ಲ ಪೇರೆಂಟ್ಸ್ ಕರೀತಾರೆ ಆ ಥರ ಅಂತಂದ್ಬಿಟ್ಟು. ಆಮೇಲೆ ಹೋದೆ ನಾನೇ ಕೊನೆಗೆ. ಅವಾಗ ಹೇಳಿದ್ರು ಅವರು ಒಂದು ಮಾತು, ನೋಡು, ಇದು ವಿದ್ಯೆ ಎಲ್ರಿಗೂ ಒಲಿಯಲ್ಲ, ನಿನಗೆ ಒಲಿದಿದೆ. ಸೊ ಹಾಗಾಗಿ ನೀನು ಇದ್ರದ್ದೇ ವಿದ್ಯಾಭ್ಯಾಸ ಇರುತ್ತೆ, ಅದನ್ನು ಮಾಡು ನೀನು. ಏಕೆಂದರೆ ಈಗ ಮಾಮೂಲಿ ಬುಕ್ಕಲ್ಲಿರೋದನ್ನ ಓದಿ ಯಾರು ಬೇಕಾದರೂ ಓದಿ ಬಾಯ್ಪಾಠ ಮಾಡಿಬಿಟ್ಟು ಪಾಸ್ ಮಾಡ್ಬೋದು, ಮುಂದುವರ್ಕೊಂಡು ಹೋಗ್ಬೋದು. ಆದರೆ ಈ ಚಿತ್ರ ಬರೆಯೋದು ಎಲ್ರಿಗೂ ಬರಲ್ಲ. ಆ ಸರಸ್ವತಿ ನಿನಗೆ ಒಲ್ದಿದ್ದಾಳೆ, ಅದನ್ನು ನೀನು ಮುಂದುವರಿಸ್ಕೊಂಡು ಹೋದರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತೇಳಿ. ಸೊ ಅಲ್ಲಿಂದ ಅದು ನನ್ನ ಇದು ಮೈಂಡಲ್ಲಿ ಸ್ಟಾರ್ಟ್ ಆಯ್ತಿದ್ದು. ಬಟ್ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ ಇದು. ಅವ್ರಿಗೆ ನಮ್ಮನೇಲಿ ಇಬ್ಬರು ಇಂಜಿನಿಯರ್ಸ್ ಇದ್ದರು. ನಮಗೆ ಅವ್ರು ನನ್ನ ಮೆಡಿಕಲ್ ಕಳಿಸ್ಬೇಕು ಅಂತ ಅವ್ರ ಆಸೆ. ಸೊ ನನ್ನ ಮೈಂಡಲ್ಲಿ ಈ ಥರ ಇತ್ತು. ಆಮೇಲೆ ನನಗೆ ಆಸಕ್ತಿ ಇರಲಿಲ್ಲ ಅದು ಓದೋ ವಿಚಾರದಲ್ಲಿ ಅಷ್ಟು ಇದಿರಲಿಲ್ಲ ನಾನು. ಹಾಗಾಗಿ ನನ್ನ ಸ್ನೇಹಿತರಿಗೆಲ್ರಿಗೂ ಪ್ರಾಕ್ಟಿಕಲ್ ರೆಕಾರ್ಡ್ಸು ಅದೆಲ್ಲದನ್ನು ನಾನೇ ಬರ್ಕೊಡ್ತಾ ಇದ್ದೆ ಅವ್ರಿಗೆ, ಈ ಬಯಾಲಜಿದು, ಕೆಮಿಸ್ಟ್ರಿ ಸಬ್ಜೆಕ್ಟ್ದೆಲ್ಲ. ಸೊ ಆ ರೀತಿಯಿಂದ ನನಗೆ ಒಲವು ಜಾಸ್ತಿ ಆಗ್ತಾ ಸೊ ಬ್ಯಾಂಗ್ಳೂರಿಗೆ ನಾನು ಚಿತ್ರಕಲಾ ಪರಿಷತ್ತಿಗೆ ಈ ವಿಚಾರವಾಗಿ ನಾನು ಓದೋದಕ್ಕೆ ಅಂತ ಬಂದಂಗಾಯ್ತು. ನಾನು ತರೀಕೆರೆಯಿಂದ ಬ್ಯಾಂಗ್ಳೂರಿಗೆ ಬಂದಂಗಾಯ್ತು. ಸೊ ಆವಾಗ ನಮ್ಮ ಅಣ್ಣ ಇಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು, ಟಿ.ಡಿ. ಆನಂದ್ ಅಂತ. ಅವರು ನನಗೆ ಸಪೋರ್ಟ್ ಮಾಡಿಕೊಂಡು ಬೆಳೆಸಿದ್ರು. ಓಕೆ. ಸೊ ನೀವೇನು ಓದಿದ್ರಿ ಸರ್? ನೀವು ಚಿತ್ರಕಲೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಿಮ್ಮ ಗುರುಗಳಂತ ನಮಗೆ ಅವತ್ತಿನ ಕ್ವಾಲಿಫಿಕೇಶನ್ ಏನಿತ್ತು ಅಂದ್ರೆ 10ನೇ ಕ್ಲಾಸ್ ಪಾಸ್ ಆಗಬೇಕಿತ್ತು. ಇದು ಯಾವ ಇಸ್ವಿ ಅಂತ ಹೇಳ್ಬೋದಾ? 1988ನೇ ಇಸ್ವಿಯಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಸೇರ್ಕೋಬೇಕಾದ್ರೆ ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ 10th ಆಗಬೇಕಿತ್ತು. ಸೊ ಬಟ್ ನಮ್ಮ ಮನೇಲಿ ಫೋರ್ಸ್ಗೆ ನಾನು PUC ಸೇರ್ಕೊಂಡಿದ್ದೆ. ಬಟ್ ಆದರೆ 1 ವರ್ಷ ಮಾಡಿದೆ, ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾನು ಬಿಟ್ಟು ಬಂದ್ಬಿಟ್ಟೆ. ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ಗೆ ಅಂತೇಳಿ ನಾನು ಚಿತ್ರಕಲಾ ಪರಿಷತ್ತಿಗೆ ಬಂದು ಸೇರಿಕೊಂಡೆ. ಸೊ ಆಮೇಲೆ ಅದು 5 ವರ್ಷ ಕೋರ್ಸ್ ನಮಗೆ. 2 ವರ್ಷ ಫೌಂಡೇಶನ್ ಕೋರ್ಸ್ ಇರುತ್ತೆ, 3 ವರ್ಷ ಸ್ಪೆಷಲೈಸೇಷನ್ ಕೋರ್ಸ್ ಇರುತ್ತೆ. ಅದರಲ್ಲಿ 5 ಸಬ್ಜೆಕ್ಟ್ ಇತ್ತು ಅವಾಗ. ಸೊ ಇವಾಗ 7 ಸಬ್ಜೆಕ್ಟ್ ಇದೆ. ಬರ್ತಾ ಹೊಸ ಸಬ್ಜೆಕ್ಟ್ಸ್ ಎಲ್ಲ ಆ್ಯಡ್ ಆಗಿ ಇವತ್ತಿಗೆ ಇನ್ನೂ ಅಪ್ಡೇಟ್ ಆಗಿದೆ. ಸೊ ಆ ರೀತಿಯಾಗಿ ಮುಂದುವರ್ಕೊಂಡು ಬರ್ತಾ ಇದೆ. ಸೊ ನಾನು ಇವಾಗ ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ನನಗೆ ಇಮಿಡಿಯೇಟ್ ಆಗಿ 1 ಮಂತಲ್ಲಿ ನನಗೆ HMT ಲಿಮಿಟೆಡಲ್ಲಿ ವಾಚ್ ಡಿಸೈನರ್ ಆಗಿ ಕೆಲಸ ಸಿಕ್ತು. ಸೊ ಅಲ್ಲಿವರೆಗೂ ನಮ್ಮ ಮನೆಯವರು ನನ್ನನ್ನು ಕೇವಲವಾಗೇ ನೋಡ್ತಾ ಇದ್ರು, ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾವು ಹೇಳಿದ್ದು ಓದ್ತಾ ಇಲ್ಲ ನೀನು, ನಿನ್ನಿಷ್ಟ, ನೀನೇನಾರು ಮಾಡ್ಕೊಂಡು ನಮ್ಮ ಹತ್ರ ಏನೂ ಕೇಳಬಾರ್ದು ನೀನು. ಸೊ ಈ ರೀತಿ ನಮ್ಮನ್ನು ಡಿಗ್ರೇಡ್ ಮಾಡ್ತಾ ಇದ್ರು. ಬಟ್ ನನಗೆ HMTಯಲ್ಲಿ ಕೆಲಸ ಸಿಕ್ಕಿದಾಗ ಅವ್ರಿಗೊಂಥರ ಆಶ್ಚರ್ಯ ಆಯಿತು. ಅಂದರೆ ಈ ಕೋರ್ಸ್ ಮಾಡಿದ್ರೆ ಇಷ್ಟು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಇಷ್ಟು ಈಸಿಯಾಗಿ ಸಿಗುತ್ತಾ ಅಂತೇಳಿ. ಅದು ಏನಾಗಿತ್ತು ಅಂತ ಹೇಳಿದ್ರೆ HMT ಲಿಮಿಟೆಡಲ್ಲಿ ಕೆಲಸಕ್ಕೆ ತಗೊಳ್ಳೋದಕ್ಕೆ ಒಂದು 10 ವರ್ಷ ಹಿಂದೆನೇ ಎಲ್ಲ ಕೆಲಸ ಸ್ಟಾಪ್ ಮಾಡಿಬಿಟ್ಟಿದ್ರು, ರಿಕ್ರೂಟ್ಮೆಂಟ್ ಯಾವುದು ಮಾಡ್ತಿರ್ಲಿಲ್ಲ. ಹಾಗಾಗಿ ಇದು ನಮಗೆ ಅಷ್ಟು ಇದಾಗಿ ಸಿಕ್ಕಿದ್ದು ಮನೇಲಿ ಒಂಥರ ಅವ್ರಿಗೂ ಖುಷಿ ಆಯ್ತು. ಅವತ್ತಿಂದ ನನಗೊಂದು ಹೊಸ ಥರದ ಭರವಸೆ. ಅಂದರೆ ಮನೇಲಿ ನಮಗೆ ಟ್ರೀಟ್ಮೆಂಟು ಒಂಥರ ಚೇಂಜ್ ಆಯಿತು. ಸೊ ಆ ಥರ ಆಯಿತು. ಬಟ್ ಅಷ್ಟೊತ್ತಿಗೆ ನನಗೆ ಈ ಫೀಲ್ಡ್ ವ್ಯಾಲ್ಯೂ, ಈ ಫೀಲ್ಡ್ ಬಗ್ಗೆ ನನಗೆಲ್ಲ ಸ್ವಲ್ಪ ವಿಸ್ತಾರವಾಗಿ ಗೊತ್ತಿದ್ದರಿಂದ ನನಗೆ ಆ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕಿಂತ ಬೆಟರ್ ಇದು ನಮಗೆ ಬೇರೆ ಕಡೆ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ನೋಡಿ, ನೀವು HMT ಅಂತ ಕಂಪ್ನಿಲಿ ಕೆಲಸ ಸಿಕ್ಕಿದೆ, ಅದು ಯಾರಿಗೂ ಸಿಗದೆ 4-5 ಜನರು ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅಲ್ಲಿಗೆ ನಿಮ್ಮ ಇದನ್ನ ನಿಲ್ಲಿಸಲಿಲ್ಲ, ನಿಮ್ಮ ಸಾಧನೆನ ನಿಂತು ನೀರಾಗ್ಲಿಲ್ಲ, ಮತ್ತೆಲ್ಲೋ ಹರಿಬೇಕು ಅನ್ನೋದ್ರ ಕಡೆಗೆ ನಿಮ್ಮ ಗಮನ ಹೋಯ್ತು. ಮುಂದೆ ನಿಮ್ಮ ಸಾಧನೆಗೆ ನಿಮ್ಮ ಈ ರೀತಿಯ ಆಲೋಚನೆಗಳು ಸಹಾಯವಾದವು ಅಂತ ಹೇಳ್ತಾ ಇದ್ದೀರಾ. ಮತ್ತೊಂದು ಹಾಡನ್ನ ಕೇಳಿ ಮತ್ತಷ್ಟು ನಿಮ್ಮ ಕುರಿತಾಗಿ ಮಾತುಕತೆಯನ್ನ ಮುಂದುವರಿಸೋಣ.
ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಒಂದು ಸಿಕ್ಬಿಟ್ಟಿದೆ ಅಂತಂದ್ರೆ, ನೌಕರಿ ಸಿಕ್ಬಿಡ್ತು, ಸೆಟ್ಲ್ ಆಗ್ಬಿಟ್ವಿ, 60 ವರ್ಷದವರೆಗೂ ಇದೇ ಕೆಲಸ ಮಾಡಿ ರಿಟೈರ್ ಆಗ್ಬಿಡೋಣ ಅನ್ನೋಂಥ ಒಂದು ಭಾವನೆ ಇರುತ್ತೆ. ನಿಮಗೆ ಹೆಂಗೆ ಇಂಥ ಒಂದು ಗೌರ್ಮೆಂಟ್ ನೌಕರಿಯನ್ನ ಬಿಟ್ಟು ನಾನು ಮುಂದಿನೇನೋ ಮಾಡಬೇಕು, ಮುಂದೆ ಹೋದ್ರೆ ನನಗೆ ಇನ್ನೇನೋ ನನಗೆ ಬೇರೆ ಅವಕಾಶಗಳು ಕಾತಿದೆ ಅಂತ ನಿಮಗೆ ಹೇಗೆ ಅದು ಅವತ್ತು ಗೋಚರಿಸ್ತು? ಹೇಗೆ ನೀವು ಮುಂದುವರೆದ್ರಿ? ನನಗೆ ಇದು ಒಂದು 4-5 ವರ್ಷ ನಾನು ವರ್ಕ್ ಮಾಡಿದೆ HMTಯಲ್ಲಿ. ಸೊ ತುಮಕೂರಿಗೂ ಬ್ಯಾಂಗ್ಳೂರಿಗೂ ತುಮಕೂರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಅದೊಂದು ಸ್ವಲ್ಪ ನನಗೆ ಬೇಜಾರು ಅನ್ನಿಸ್ತಾ ಇತ್ತು. ಹಾಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ತೊಗೊಳ್ಳೋಣ ಅಂತ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ತೊಗೊಂಡೆ. ಬಟ್ ಇಲ್ಲಿ ವಾತಾವರಣನೂ ನನಗದು ಸರಿ ಹೊಂದಲಿಲ್ಲ. ಸೊ ಆಮೇಲೆ ನಾನು ಡಿಸೈಡ್ ಮಾಡಿ HMTನ ಬಿಟ್ಬಿಟ್ಟು ನಾನು ಸ್ವಂತ ಏನಾದರೂ ಮಾಡಬೇಕು ಅಂತೇಳಿ ಒಂದು ಡೆಕೋರೇಟಿವ್ ಗ್ಲಾಸ್ ಯೂನಿಟ್ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಾಜಿನ ಮೇಲೆ ಚಿತ್ರಕಲೆನ ಮಾಡೋ ಥರ ಒಂದು ಮೀಡಿಯಾ ಅದೊಂದು. ಸೊ ಈಗ ಇದರಲ್ಲಿ ಸಮಾಜದಲ್ಲಿ ಎಲ್ಲ ಥರ ಕಲೆಗಳಿಗೂ ಪ್ರಾಮುಖ್ಯತೆ ಇದೆ. ಸೊ ಅದು ಎಲ್ಲೆಲ್ಲಿಗೆ ಯಾವ್ದಾವ್ದು ಹೊಂದುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಅದರಲ್ಲೂ ಒಂದು ಮೀಡಿಯಾ ಇದು ಗ್ಲಾಸಿನ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಅದು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಯಿತು. ಒಂದು 15-20 ವರ್ಷ ನಾನು ಅದನ್ನು ವರ್ಕ್ ಮಾಡಿದ್ದೀನಿ. ಸೊ ಈಗ ಕರೋನಾ ಹಿಂದೆವರೆಗೂ ತುಂಬಾ ಅವಕಾಶಗಳು ಸಿಕ್ಕಿದೆ ನನಗೆ. ಒಳ್ಳೊಳ್ಳೆ ವರ್ಕ್ಗಳು ಮಾಡಿದ್ದೀವಿ. ಅದರಲ್ಲಿ ಒಂದೇ ಒಂದು ಉದಾಹರಣೆ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವ್ರ ಸಮಾಧಿ ಮೇಲಿರೋ ಫೋಟೋನ ಅದು ನಾನೇ ಇನ್ಸ್ಟಾಲ್ ಮಾಡಿರೋದು. ಇದು ಇವತ್ತವರೆಗೂ ನಾನು ಯಾರಿಗೂ ಹೇಳಿಲ್ಲ. ನೀವು ಹೇಳಿದ ತಕ್ಷಣ ಆ ಫೋಟೋ ನನ್ನ ಕಣ್ಮುಂದೆ ಬಂದ್ಬಿಡ್ತು. ಆ ಫೋಟೋ ನೀವು ಇನ್ಸ್ಟಾಲ್ ಬರ್ದಿರೋ ಚಿತ್ರ ಅದು ಆಕ್ಚುಲಿ ನಾವು ಪೇಂಟಿಂಗ್ ಮಾಡಬೇಕು ಅಂತಾನೆ ಅದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ರಾಕ್ಲೈನ್ ವೆಂಕಟೇಶ್ ಅವರ ಕಡೆಯಿಂದ. ಹಾಗೆ ಅದು ಸ್ಯಾಂಪಲ್ಸ್ ಎಲ್ಲ ಆಗ್ತಾ ಒಂದ್ಸಲ ಶಿವರಾಜ್ ಕುಮಾರ್ ಅವರು ಒಂದು ಸಜೆಷನ್ ಕೊಟ್ಟರು. ಸೊ ಮುಂದೆ ಆಗೋ ಅನಾಹುತಗಳನ್ನ ನಾವು ಇವಾಗಲೇ ಗಮನದಲ್ಲಿ ಇಟ್ಕೊಂಡು ಅದನ್ನ ಒಂದು ಪರ್ಮನೆಂಟ್ ಸೋರ್ಸ್ ತರ ಮಾಡಬೇಕು. ಸೊ ಗಾಜು ಅಂದ್ರೆ ಮುಂದೆ ಯಾವತ್ತಾರು ಒಂದಿನ ಒಡೆದೋಗ್ಬೋದು. ಸೊ ಹಾಗಾಗಿ ಒಡೆದೋದ್ರೆ ಇಲ್ಲಿ ಅಭಿಮಾನಿಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಒಂದು ಪರ್ಮನೆಂಟ್ ಸೋರ್ಸ್ ಈ ಥರ ಮಾಡಬೇಕು ಅಂತ ಯೋಚನೆ ಬಂದಾಗ ಅದಕ್ಕೊಂದು ಇಂಪೋರ್ಟೆಡ್ ಫಿಲಿಮ್ ಇತ್ತು. ಅದು 3D ಎಫೆಕ್ಟ್ ಫಿಲಿಮ್. ಆಕ್ಚುಲಿ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಅದು. ರಾಜ್ಕುಮಾರ್ ಸಮಾಧಿ ಮೇಲಿರೋ ಒಂದು ಫೋಟೋ, ಅದನ್ನ 3D ಫಿಲಿಮ್ ಅದು ಆಕ್ಚುಲಿ. ಅದರಲ್ಲಿ ಪ್ರಿಂಟ್ ಮಾಡಿ, ಅದು ಸಿಂಗಾಪುರಿಂದ ತರಿಸ್ಬಿಟ್ಟು ಪ್ರಿಂಟ್ ಮಾಡಿ ಅದನ್ನು ಹಾಕಿರೋದು. ಅದ್ರ ವಿಶೇಷತೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಒಂದು 2 ನಿಮಿಷ ಲೈಟ್ ಫೋಕಸ್ ಮಾಡಿ ಲೈಟ್ನ ಆಫ್ ಮಾಡಿದ್ರೆ ಅದು 3 ಡೈಮೆನ್ಷನಲ್ ಫಾರ್ಮ್ ಬರುತ್ತೆ. ಬಟ್ ಅದನ್ನ ಇವತ್ತವರೆಗೂ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಲೈಟ್ ಆಫ್ ಮಾಡಿದ್ರೆ ಅಭಿಮಾನಿಗಳು ಗಲಾಟೆ ಮಾಡ್ತಾರೆ. ಬಟ್ ಅದ್ರ ವಿಶೇಷತೆ ಈ ತರ ಇದೆ. ಇದು ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಹೇಳಿಲ್ಲ ನಾನು. ಅದನ್ನ ಕಾರ್ಯರೂಪಕ್ಕೆ ತರಕಾಗಿಲ್ಲ. ಹೌದು. ಸೊ ಹಾಗಾಗಿ ಅದನ್ನು ನಾವು ಪೇಂಟಿಂಗ್ ಮಾಡಬೇಕಾಗಿದ್ದ ಕಾನ್ಸೆಪ್ಟ್ನ ತೆಗೆದು ಚೇಂಜ್ ಮಾಡಿಕೊಂಡು ಅದನ್ನು ಆ ಥರ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದೀನಿ. ಸೊ ಅದು ಏನೋ ದೇವ್ರ ದಯೆಯಿಂದ ನನಗೊಂದು ಒಳ್ಳೆ ಅವಕಾಶ ಸಿಕ್ತು ಅದು ಮಾಡೋದಕ್ಕೆ. ಸೊ ಹಾಗೆ ಇವತ್ತವರೆಗೂ ಅದು ಚೆನ್ನಾಗೇ ಇದೆ. ಈ ರೀತಿ ನೀವು ಗ್ಲಾಸ್ ವರ್ಕ್ ಹೌದು ನೌಕರಿ ನಂತರ ಗ್ಲಾಸ್ ವರ್ಕ್ ಕೆಲಸನ ಸೊ ಈ ರೀತಿನೇ ಮಾಡಿಕೊಂಡು ಇದರಲ್ಲಿ ಮತ್ತೆ ಒಂದು ಅದ್ಭುತ ಕೆಲಸಗಳನ್ನ ಮಾಡ್ಬೋದು. ಈಗ ಒರಿಜಿನಲ್ ಸ್ಟೈನ್ ಗ್ಲಾಸ್ ಅಂತ ಇದೆ, ಕಲರ್ಡ್ ಗ್ಲಾಸ್ನ ಲೆಡ್ ವರ್ಕ್ ಸಾಲ್ಡ್ರಿಂಗ್ ಮಾಡ್ಬಿಟ್ಟು ಮಾಡೋದು. ಸೊ ಅದೆಲ್ಲ ಪರ್ಮನೆಂಟ್ ಸೋರ್ಸ್ ಅದು. ಆಮೇಲೆ ಗ್ಲಾಸ್ ಫೀಲ್ಡಲ್ಲಿ ನಾವು ಯಾರು ಮಾಡದೇ ಇರೋದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕ್ವಾಲಿಟಿ ವೈಸು, ಡಿಸೈನ್ ವೈಸು, ಆಮೇಲೆ ವೆರೈಟಿ ವೈಸು, ಸೊ ಅದನ್ನ ನಾವು ಆರ್ಕಿಟೆಕ್ಟ್ಸ್ಗೆ ಕೊಡ್ತಾ ಬಂದಿದ್ದೀವಿ ಮೊದಲಿಂದನೂ. ಸೊ ಹಾಗಾಗಿ ಇವತ್ತಿಗೂ ಅದ್ರ ಬೇಡಿಕೆ ಕುಗ್ಗಿಲ್ಲ, ಇವತ್ತಿಗೂ ಚೆನ್ನಾಗಿದೆ. ಸೊ ಈ ರೀತಿನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಮತ್ತೆ ಮನೆಯ ಅಲಂಕಾರ ವಿಚಾರಕ್ಕೆ ಬಂದರೆ ಪೇಂಟಿಂಗು, ಆಮೇಲೆ ವಾಲ್ ಮ್ಯೂರಲ್ಸು, ಸೊ ಈ ಥರದ್ದೆಲ್ಲದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಚಿತ್ರಕಲೆ ಯಾವ್ಯಾವ ಮೀಡಿಯಾದಲ್ಲಿ ನಾವು ಬಳಸ್ಕೋಬೋದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಾಗರ. ಅದು ನಾವು ಸಮುದ್ರ ಮಾತ್ರ ದೊಡ್ಡ ಸಾಗರ ಅಂತ ಹೇಳ್ತೀವಿ, ಅದಲ್ಲ. ಅದೇ ಥರನೇ ಇದೂನು ಚಿತ್ರಕಲೆನೂ ಒಂದು ದೊಡ್ಡ ಸಾಗರ ಇದು. ನೀವು ಹೇಳಿದ್ರಿ, ನೀವು ನೌಕರಿ ಬಿಟ್ಟ ತಕ್ಷಣ ನೀವು ಗ್ಲಾಸ್ ವರ್ಕ್ನ ಶುರು ಮಾಡಿದ್ರಿ, ಗ್ಲಾಸ್ ಮೇಲೆ ಪೇಂಟಿಂಗ್ ಮಾಡುವಂಥ ಬಿಸ್ನೆಸ್ಸನ್ನು ಶುರು ಮಾಡಿದ್ರಿ ಅಂತ. ಈ ರೀತಿ ನೀವು ಕೋವಿಡ್ವರೆಗೂ ನಿಮ್ಮ ಜೀವನವನ್ನು ಸಾಗಿಸ್ಕೊಬಂದ್ರಿ. ನಂತರ ಏನಾಯಿತು? 2020 ಕೋವಿಡ್ ನಂತರ ನಿಮ್ಮ ಜೀವನದಲ್ಲಿ ಮತ್ತಿನ್ನೆಂತಹ ಸಾಧನೆಗಳನ್ನು ಮಾಡಿದ್ರಿ, ಮತ್ತಿನ್ಯಾವ ಥರದ ಅವಕಾಶಗಳು ನಿಮಗೆ ತೆರೆಕೊಳ್ತು ಅಂತ ನೋಡೋಣ. ಮತ್ತಷ್ಟು ಮಾತಾಡೋಣ ಮತ್ತೊಂದು ಹಾಡಿನ ನಂತರ. ಸಾಧನೆ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ TD ಸುರೇಶ್ ಅವರು. ಅವರ ನೆಚ್ಚಿನ ಗೀತೆಯನ್ನು, ಶಂಕರ್ ನಾಗ್ ಅವರ ಅಭಿನಯದ ಗೀತೆಯನ್ನು ಕೇಳಿ ಬಂದ್ವಿ.
ಸರ್ ಹೇಳಿ, ನೀವು ಹೇಳ್ತಾ ಇದ್ರಿ ಗ್ಲಾಸ್ ವರ್ಕ್ ಬಿಸ್ನೆಸ್ ಮಾಡಿದ್ವಿ ಕೋವಿಡ್ವರೆಗೂ ಅಂತ. ಕೋವಿಡ್ ನಂತರ ನಿಮ್ಮ ಜೀವನದಲ್ಲಿ ಏನಾಯ್ತು? ಮತ್ತೆ ಯಾವ ರೀತಿಯ ಅವಕಾಶಗಳು ನಿಮಗೆ ದಾರಿಯನ್ನು ಮಾಡಿಕೊಡ್ತು? ಇಲ್ಲಿ ನಾವು ಸೈಮಲ್ಟೇನಿಯಸ್ ಆಗಿ ಗ್ಲಾಸಿನ ಜೊತೆಲಿ ನಾವು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಮಾಡ್ತಾ ಇದ್ದೆ. ಸೊ ಆಮೇಲೆ ಪೋರ್ಟ್ರೇಟ್ಸ್ ಮಾಡ್ತಾ ಇದ್ವಿ, ಅಂದರೆ ಭಾವಚಿತ್ರಗಳನ್ನ ರಚನೆ ಮಾಡೋದು. ಸೊ ಇದೆಲ್ಲದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ, ವಿದ್ಯಾರ್ಥಿ ಜೀವನದಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಅದು ಒಂದು ಗ್ಲಾಸ್ ಒಂದು ಮೀಡಿಯಾ ಅಷ್ಟೇ, ಆ ಒಂದು ಮೀಡಿಯಾದಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ. ಸೊ ಅದು ಒಂದು ಸ್ಟಾಪ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಲೇಬರ್ಸ್ನೆಲ್ಲ ನಾವು ನಮ್ಮಲ್ಲಿ ಯಾರೂ ಸಿಗ್ತಿರ್ಲಿಲ್ಲ, ನಾವೆಲ್ಲ ನಾರ್ತ್ ಇಂಡಿಯನ್ಸ್ ಮೇಲೆ ಡಿಪೆಂಡ್ ಆಗಬೇಕಿತ್ತು. ಸೊ ಈಗ ಕರೋನಾ ಇದಾದಾಗಿಂದ ಅವರು ಬರೋದಕ್ಕೆ ಇನ್ಲೇಟ್ ಹೊಡೋದು. ನಾವು ಅವ್ರನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವ್ರು ಬರೋಕ್ಕೆ ಒಪ್ತಿರ್ಲಿಲ್ಲ. ಸೊ ಹಾಗಾಗಿ ಅದು ತುಂಬ ಕಷ್ಟ ಆಗೋ ಥರ ಆಯಿತು. ಇವತ್ತಿಗೂ ನನ್ನ ಕೆಲಸಕ್ಕೆ ತುಂಬ ಬೇಡಿಕೆ ಇದೆ. ಸೊ ಎನಿ ಮೂಮೆಂಟ್ ನಾನು ಮತ್ತೆ ಸ್ಟಾರ್ಟ್ ಮಾಡೋ ಸಾಧ್ಯತೆ ಜಾಸ್ತಿನೇ ಇದೆ. ಸೊ ಅದ್ರ ಜೊತೆಗೆ ಇದನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಮನೇಲೇ ಕೂತ್ವಲ್ಲ ಅವಾಗ, ಏನೋ ಲಾಕ್ಡೌನ್ ಅಂದ್ಕೊಂಡು. ಸೊ ಮನೇಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ಅದು ಸಾಂಪ್ರದಾಯಿಕ ಕಲೆನ ಶುರು ಮಾಡಿಕೊಂಡು ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಭಾವಚಿತ್ರಗಳನ್ನ ರಚನೆ ಮಾಡೋದು ಇದೆಲ್ಲದೂ ವರ್ಕ್ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು. ಇದು ನಮಗೆ ಅದು ಕಸ್ಟಮರ್ಸ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಅವರು ಆರ್ಡರ್ ಕೊಡ್ತಾ ಇದ್ರು, ನಮ್ಮ ಹತ್ರ ಮಾಡಿಸ್ಕೊಳ್ತಾ ಇದ್ರು. ಸೊ ಈ ರೀತಿ ಮೊದಲಿಂದನೂ ಅದು ಒಡಂಬಡಿಕೆ ಇತ್ತು, ಅದು ನಡೀತಾನೇ ಇತ್ತು ಅದು. ಅದ್ರ ಜೊತೆಲಿ ಆಮೇಲಿಂದ ನಾನೇನು ಮಾಡಿದೆ, ಸರಿ ನಾವು ಮನೇಲಿ ಕೂತ್ಕೊಂಡು ಏನು ಮಾಡ್ಲಿಕ್ಕಾಗತ್ತೆ ಅನ್ನೋದನ್ನ ನಾವು ಪ್ರಾರಂಭ ಮಾಡಿದ್ದು ಇನ್ನೊಂದು ಹೊಸ ಜೀವನ ಅದು. ಮೈಸೂರು ಸಾಂಪ್ರದಾಯಿಕ ಕಲೆನ ಇಲ್ಲಿವರೆಗೂ ನಾವು ಮೈಸೂರು ರಾಜರ ಕಾಲದಿಂದ ಏನು ನಡ್ಕೊಂಡ್ ಬಂದಿತ್ತು ಅದನ್ನೇ ನಾವು ಮಾಡ್ತಾ ಇದ್ವಿ. ಸೊ ಅದಕ್ಕೊಂದು ಹೊಸ ಆಯಾಮ ಯಾಕೆ ಕೊಡಬಾರ್ದು ಅನ್ನೋ ಒಂದು ಆಲೋಚನೆ ಬಂದು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಶುರು ಮಾಡಿದೆ. ಸೊ ಹಾಗೆ ಮಾಡ್ಕೊಂಡ್ ಬಂದು ಈಗ ನಾನು ಕಳೆದ 15 ದಿನದ ಹಿಂದೆ ನಂದೊಂದು ಸೋಲೋ ಶೋ ಇತ್ತು, ದೇವತಾ ರೇಖೋತ್ಸವ ಅಂತೇಳಿ. ಟ್ರೆಡಿಷನಲ್ ಸಬ್ಜೆಕ್ಟ್ಸ್ನ ನಾನು ಲೈನ್ ಡ್ರಾಯಿಂಗ್ ಕನ್ವರ್ಟ್ ಮಾಡಿ, ಟ್ರೆಡಿಷನಲ್ ಸಬ್ಜೆಕ್ಟ್ ಅಂದ್ರೆ ದೇವರುಗಳ ಬಗ್ಗೆ ಸಬ್ಜೆಕ್ಟ್ಸ್ ಅದು. ಸೊ ಆ ಸಬ್ಜೆಕ್ಟ್ಸ್ಗಳನ್ನ ಒಂದು ವಿನೂತನ ಶೈಲಿಯಲ್ಲಿ, ಈ ಮೈಸೂರು ಸಾಂಪ್ರದಾಯಿಕ ಕಲೆಯನ್ನ ಏನ್ ಮಾಡ್ತಾ ಇದ್ದೆ ಅದನ್ನ ಅಡಾಪ್ಟ್ ಮಾಡಿಕೊಂಡು ನಾನು ಒಂದು ಹೊಸ ಸ್ಟೈಲ್ ಕ್ರಿಯೇಟ್ ಮಾಡಬೇಕು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಅದನ್ನ ಒಂದು ಶೋ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಬಿಟ್ಟು ಒಂದು ಶೋ ಮಾಡಿದೆ. ಅದು ಸಮಾಜ ಚೆನ್ನಾಗಿ ರಿಸೀವ್ ಮಾಡ್ತು, ನನಗೆ ತುಂಬಾ ಬೆಂಡ್ ತಡ್ತರು ಎಲ್ರು, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದಿದ್ದು ಮೈಸೂರು ಸ್ಟೈಲ್ ಪೇಂಟಿಂಗ್ ಒಂಥರ. ಸೊ ಇವಾಗ ನೋಡ್ತಾ ಇರೋದು ನಿಮ್ಮ ಕಲಾಕೃತಿಗಳು ಒಂಥರ ಅದಕ್ಕೊಂದು ವಿಭಿನ್ನ ಇದು ಕೊಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಅದು ನನಗೊಂಥರ ತುಂಬಾ ಇನ್ಸ್ಪೈರ್ ಆಗಿದೆ ನನಗೆ. ಸೊ ಅದೇ ನಿಟ್ಟಿನಲ್ಲೇ ನಾನು ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು. ಸೊ ಅದ್ರ ಜೊತೆಯಲ್ಲಿ ಭಾವಚಿತ್ರಗಳನ್ನ ರಚನೆ ಮಾಡೋದು. ಈಗ ಏನಂತ ಹೇಳಿದ್ರೆ, ಈಗ ಕೆಲವು ಕಲಾಕೃತಿಗಳನ್ನ ರಚನೆ ಮಾಡೋದಕ್ಕೆ ಇಂಥದೇ ಮೆಟೀರಿಯಲ್ ಬೇಕು ಅಂತ ಇರುತ್ತೆ. ಆದರೆ ಅದು ಕೆಲವ್ರಿಗೆ ತಗೊಳಕ್ಕಾಗುತ್ತೆ, ಕೆಲವ್ರಿಗೆ ತಗೊಳಕ್ಕಾಗೋದಿಲ್ಲ. ಆಮೇಲೆ ಕೆಲವು ಟೈಮಲ್ಲಿ ಸಿಗಲ್ಲ ಅದು. ಈಗ 2 ದಿನ ಕಾಯಬೇಕು ಅಂತಿರುತ್ತೆ, 2 ದಿನದವರೆಗೂ ನಾವು ಸುಮ್ಮನೆ ಕೂರಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಹತ್ರ ಏನ್ ಸೋರ್ಸ್ ಇದೆ ಅದರಿಂದ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಾನು ತಲೆ ಕೆಡ್ಸ್ಕೊಂಡು ಕೆಲವು ಟೈಮು ನನ್ನ ಮಿನಿಯೇಚರ್ ಭಾವಚಿತ್ರಗಳು ಜಸ್ಟ್ ಒಂದು ಡ್ರಾಪ್ ಕಲರ್ ಇಂದ ಒಂದೊಂದು ಪೇಂಟಿಂಗ್ಗಳು ಆಗುತ್ತೆ. ಹೌದು, ನಮ್ಮ ಕೇಳುಗರಿಗೆ ಇದ್ರ ಬಗ್ಗೆ ಹೇಳಲೇಬೇಕು. ಇಲ್ಲಿ ತಂದಿದ್ದಾರೆ ಅವರು ಈ ಮಿನಿಯೇಚರ್ ಕಲಾಕೃತಿನ. ಅದು ಎಷ್ಟು ಸಣ್ಣದಾಗಿದೆ ಅಂದ್ರೆ ನಮ್ಮ ಬೆರಳಿನಷ್ಟು ಉದ್ದದಲ್ಲಿ ಇರ್ಬೋದು ಅಷ್ಟೇ. ಅದರಲ್ಲಿ ಅವರು ಕೂದಲೆಳೆಯಷ್ಟು ಸಣ್ಣ ಗೆರೆಗಳಿಂದ ರಚನೆ ಮಾಡಿದ್ದಾರೆ. ನಿಜವಾಗ್ಲೂ ಅದು ನೋಡೋದಕ್ಕೆ ಅದು ಎಂತ ಸೊಬಗು ಅನ್ಸುತ್ತೆ ಅಂದ್ರೆ, ಸರ್ ನೀವು ಅದನ್ನ ಮಾಡೋದಕ್ಕೆ ಹೇಗೆ ನಿಮ್ಮ ಇಮ್ಯಾಜಿನೇಷನ್ ಇರ್ಬೋದು, ಏನು ಕಲಾವಿದನ ಕುಂಚದಲ್ಲಿ ಬರೋ ಕೈಚಳಕ, ಮ್ಯಾಜಿಕ್ ಅಂತ ಏನ್ ಕರಿತೀವಿ, ಅದನ್ನ ನೀವು ಹೆಂಗೆ ರಚಿಸ್ತೀರಾ? ಅದು ಏನಂತ ಹೇಳಿದ್ರೆ, ಈಗ ಅದೇ ನಾನು ಹೇಳಿದ್ದು, ಸುಮ್ಮನೆ ಕೂತ್ಕೋಬೇಕಂದ್ರೆ ನಮಗೆ ಆಗಲ್ಲ. ಹಾಗೆ ಸೊ ನನ್ನ ಹತ್ರ ಏನಿದೆ ಅವೈಲೇಬಿಲಿಟಿ ಅದರಲ್ಲಿ ಏನಾದ್ರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು, ಈಗ ಕಸದಿಂದ ರಸ ಮಾಡೋದು ಅಂತಾರಲ್ಲ ಆ ತರ, ಏನೇ ಸಿಕ್ಕಿದ್ರು ಅದಕ್ಕೊಂದು ರೂಪ ಕೊಡಬೇಕು ಅನ್ನೋ ಒಂದು ಇದರಲ್ಲಿ ಸೊ ಆ ತರ ಮಾಡ್ತಾ ಇದ್ವಿ. ಅದು ಹಾಗೆ ಬೆಳ್ಕೊಂಡು ಬಂದಿದೆ, ಇವತ್ತಿಗೂ ಹಾಗೆ ಆಗ್ತಾ ಇದೆ. ಈಗ ಚಿತ್ರಕಲೆ ಲೈನ್ ಡ್ರಾಯಿಂಗ್ ಮಾಡ್ಬೇಕಂದ್ರೆ ಪೆನ್ಸಿಲ್ ಒಂದು ಬೇಸಿಕ್ ಮೀಡಿಯಾ. ಪೆನ್ಸಿಲ್ ಅಲ್ಲಿ ಏನ್ ಮಹಾ ಮಾಡಕ್ಕಾಗತ್ತೆ ಅಂತ ಎಷ್ಟೋ ಜನ ಇದು ಮಾಡ್ತಾರೆ. ಆದ್ರೆ ನಾನು ಭಾವಚಿತ್ರಗಳನ್ನ ಪೆನ್ಸಿಲ್ ಅಲ್ಲಿ ರಚನೆ ಮಾಡ್ತೀನಿ. ಅದನ್ನ ಹೆಂಗೆ ಅಂತ ಹೇಳಿದ್ರೆ ಹೈಪರ್ ರಿಯಲಿಸ್ಟಿಕ್ ಮಾಡ್ತೀನಿ. ಸೊ ಅದು ಯಾವುದೋ ಒಂದು ಪೇಪರ್, ಒಂದು ಪೆನ್ಸಿಲ್ ಅಷ್ಟೇನೆ. ಆದ್ರೆ ಅದು ಚಿತ್ರ ರಚನೆ ಆದ್ಮೇಲೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಇದ್ರದ್ದು ಎಫೆಕ್ಟ್ ಇಷ್ಟೆಲ್ಲ ಇರುತ್ತಾ ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಅನ್ಬಿಲೀವಬಲ್, ಸೃಜನಶೀಲವಾಗಿ ನೀವೆಲ್ಲದರಲ್ಲೂ ಯೋಚನೆ ಮಾಡ್ತಾ ಇರ್ತೀರಾ. ಹೌದು.
ಸೊ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇಂಥ ಮೆಟೀರಿಯಲ್ ಇದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಸೊ ಅದೆಲ್ಲ ಸುಳ್ಳು, ನಾನು ಒಪ್ಪಲ್ಲ ಅದನ್ನ. ಸೊ ಈ ತರ ನಮ್ಮ ಆತ್ಮಸಾಕ್ಷಿಗೆ ಇದಾಗಿ ನಾವು ಮಾಡ್ತಾ ಹೋದ್ರೆ ಏನ್ ಬೇಕಾದ್ರೂ ವಂಡರ್ಸ್ ಕ್ರಿಯೇಟ್ ಮಾಡ್ಬೋದು. ತುಂಬಾ ಅವಕಾಶ ಇದೆ. ಒಬ್ಬ ಕಲಾವಿದನ ಜೀವನದಲ್ಲಿ ಸಾಧನೆ ಅನ್ನೋದು ಹೇಗೆ ಅರಳುತ್ತೆ, ಆ ಸಾಧನೆ ಹಾದಿಯಲ್ಲಿ ಒಬ್ಬ ಕಲಾವಿದ ಸಾಗಬೇಕು ಅಂತಂದ್ರೆ ಅದಕ್ಕೆ ಆತನ ಪರಿಶ್ರಮಗಳು ಏನಿರುತ್ತೆ ಅಂತ ಕೇಳ್ತಾ ಇದ್ವಿ. ಇನ್ನಷ್ಟು ಮಾತನಾಡೋಣ ಮತ್ತೊಂದು ಗೀತೆಯ ನಂತರ. ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ನಮ್ಮೊಂದಿಗಿದ್ದಾರೆ ಕಲಾವಿದ ಟಿ.ಡಿ. ಸುರೇಶ್ ಅವರು. ಸುರೇಶ್ ಅವರ ಜೊತೆ ಮಾತಾಡ್ತಾ ಇದ್ವಿ. ಸರ್, ನೀವು ಮೈಸೂರು ಸಾಂಪ್ರದಾಯಿಕ ಚಿತ್ರಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರಿ. ಈ ರೀತಿ ನೀವು ಚಿತ್ರ ಪ್ರದರ್ಶನಗಳಿಗೆ ಹೋಗ್ತೀರಾ, ಚಿತ್ರಕಲೆಯ ಪ್ರದರ್ಶನಗಳನ್ನೆಲ್ಲ ನೀವು ಮಾಡ್ತೀರಿ ಅಂತ ಹೇಳಿದ್ರಿ. ಹೀಗೆ ನಿಮಗೆ ಮುಂದಿನ ಪ್ರಶ್ನೆಯನ್ನು ನಾನು ಕೇಳೋದಾದರೆ, ಚಿತ್ರಕಲಾ ಪರಿಷತ್ತಿನ ಜೊತೆಗೆ ನಿಮ್ಮ ನಂಟು ಹೇಗಿದೆ, ಪ್ರದರ್ಶನಗಳ ಅನುಭವಗಳೇನು ಮತ್ತು ಸವಾಲುಗಳೇನಿದೆ ಸರ್? ಮೇಡಮ್, ನನಗೆ ಚಿತ್ರಕಲಾ ಪರಿಷತ್ತಿನ ನೆಂಟು, ನಾನು 1988ರಲ್ಲಿ ಇಲ್ಲಿ ಬಂದು ಕಾಲೇಜಿಗೆ ಸೇರಿಕೊಂಡಾಗ ನನಗೆ ನಂಜುಂಡರಾವ್ ಅಂತೇಳಿ ನಮ್ಮ ಗುರುಗಳು ನಮಗೆ ಒಂದು ಅವಕಾಶ ಕೊಟ್ಟರು. ಸೊ ಅಲ್ಲಿಂದ ನಮಗೆ ಚಿತ್ರಕಲೆ ಇದು ಸ್ಟಾರ್ಟ್ ಆಯಿತು ಅಫಿಷಿಯಲ್ ಆಗಿ. ಬೈ ಬರ್ತ್ ನಾನು ಮಾಡ್ತಾ ಇದ್ದೆ ಮೊದಲಿಂದ, ಅದಕ್ಕೊಂದು ಪ್ಯಾಟ್ರನ್ ಇರಲಿಲ್ಲ. ಸೊ ಇಲ್ಲಿ ಬಂದ ಮೇಲೆ ಸಿಲೆಬಸ್ ಓರಿಯೆಂಟೆಡ್ ಎಜುಕೇಷನ್ ಸ್ಟಾರ್ಟ್ ಆಯಿತು. ಸೊ ಅದರಲ್ಲಿ ಫಸ್ಟ್ 2 years ಫೌಂಡೇಶನ್ ಅಂತ ಇರುತ್ತೆ, ಆಮೇಲೆ 3 years ಸ್ಪೆಷಲೈಸೇಷನ್ ಅಂತ ಇರುತ್ತೆ. ಫಸ್ಟ್ ಫೌಂಡೇಶನ್ ಅಲ್ಲಿ ಒಂದು 5 ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ನಾವು 3 ವರ್ಷ ಸ್ಟಡಿ ಮಾಡಬೇಕು. ಸೊ ಆ ರೀತಿ ಒಂದು ಪ್ರೋಸೆಸ್ ಅದು. ಸೊ ಅದರಲ್ಲಿ ನಾನು ಅಪ್ಲೈಡ್ ಆರ್ಟ್ ಅಂತ ತಗೊಂಡಿದ್ದೆ, ಅಡ್ವರ್ಟೈಸಿಂಗ್ ಬಗ್ಗೆ. ಸೊ ಅದ್ರ ಜೊತೆಗೆ ನಾನು ಪೇಂಟಿಂಗ್ಸ್ನು ಮಾಡ್ತಾ ಇದ್ದೆ. ಸೊ ಆಮೇಲೆ ಅದರಲ್ಲಿ ಸ್ಕಲ್ಪ್ಚರ್ ಅಂತ ಬರುತ್ತೆ, ಇದು ಗ್ರಾಫಿಕ್ ಆರ್ಟ್ ಅಂತ ಬರುತ್ತೆ, ಆಮೇಲೆ ಆರ್ಟ್ ಹಿಸ್ಟ್ರಿ ಇದೆ. ಸೊ ಈ ತರ 5 ಭಾಗ ಇತ್ತು. ಅದರಲ್ಲಿ ನಾವು ಒಂದು ತಗೊಂಡು ಸ್ಟಡಿ ಮಾಡ್ತಾ ಇದ್ವಿ. ಈಗ ಅಪ್ಡೇಟ್ ಆಗಿ ಈಗ ಇನ್ನೂ 2 ಕೋರ್ಸ್ ಜಾಸ್ತಿ ಆಗಿದೆ. ಸೆರಾಮಿಕ್ ಅಂತ ಒಂದು ಬಂದಿದೆ, ಆಮೇಲೆ ಆನಿಮೇಷನ್ ಬಂದಿದೆ. ಡಿಜಿಟಲ್ ಸ್ಕೆಚಿಂಗ್ ಇದರಲ್ಲೇ ಬರುತ್ತಾ? ಅದೆಲ್ಲ ಇದರಲ್ಲಿ ಆನಿಮೇಷನ್ ಅಲ್ಲಿ ಅದೆಲ್ಲ ಬಂದ್ಬಿಡುತ್ತದೆ. ಸೊ ಈಗ ಈ ತರ ಆಗಿದೆ. ನಮ್ಮ ಚಿತ್ರಕಲಾ ಮಹಾವಿದ್ಯಾಲಯ ಉತ್ತರಹಳ್ಳಿಯಲ್ಲಿ ಕಾಲೇಜ್ ಕ್ಯಾಂಪಸ್ ಇದೆ, ಈಗ ದೊಡ್ಡದಾಗಿದೆ. ಮೊದಲು ನಮಗೆ ನಾವು ಓದುವಾಗ ಇಲ್ಲಿ ಕುಮಾರಕೃಪಾ ಗೆಸ್ಟ್ ಹೌಸ್ ಪಕ್ಕದಲ್ಲಿ ಇದ್ದಿದ್ದು ಇದರಲ್ಲಿ ನಮಗೆ 35 ಜನಕ್ಕೆ ಅವಕಾಶ ಇತ್ತು ಪರ್ ಕ್ಲಾಸ್ಗೆ. ಈಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿ 250 ಜನ ಒಂದು ಕ್ಲಾಸಿಗೆ ಕೆಪಾಸಿಟಿ ಇರೋ ತರ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಇದೆ. ತುಂಬಾ ಚೆನ್ನಾಗಿದೆ. ಹೌದು. ಈ ರೀತಿ ಕರ್ನಾಟಕದೆಲ್ಲೆಡೆ ಕಾಲೇಜುಗಳಿದೆ. ಇದೆ ಕರ್ನಾಟಕದಲ್ಲಿ ಒಂದು 3-4 ಕಡೆ ತುಂಬಾ ಚೆನ್ನಾಗಿರೋ ಕಾಲೇಜ್ಗಳಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ಮುಕ್ತವಾದ ಅವಕಾಶಗಳು ಅಷ್ಟೇನೆ. ಈಗ ಮೊದಲೆಲ್ಲ ನಾವು 35 ಜನ ಫಿಲಪ್ ಆಗೋದೇ ಕಷ್ಟ ಇತ್ತು ಅವಾಗ. ಆದ್ರೆ ಇವಾಗ 150 ಜನ 200 ಜನ ಒಂದು ವರ್ಷಕ್ಕೆ ಆರಾಮಾಗಿ ಸೇರ್ಕೊಳ್ತಾರೆ. ಇವಾಗ ಅದ್ರ ಬಗ್ಗೆ ಜ್ಞಾನ ಸ್ವಲ್ಪ ಜಾಸ್ತಿ ಆಗಿದೆ, ಅವೇರ್ನೆಸ್ ಜಾಸ್ತಿ ಆಗಿದೆ. ಇವಾಗ ನಮಗೆಲ್ಲ ಅವಾಗ ಮನೇಲಿ ಕಳಿಸ್ತಿರ್ಲಿಲ್ಲ, ಈಗ ಅವೇರ್ನೆಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಪೇರೆಂಟ್ಸ್ ಪ್ರಿಫರ್ ಮಾಡ್ತಾರೆ. ಆಮೇಲೆ ಇದಕ್ಕೆ ಇದು ಏನು ವ್ಯಾಲ್ಯೂ ಏನಿದೆ, ತುಂಬಾ ಮುಕ್ತವಾಗಿದೆ ಅವಕಾಶಗಳು. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೈನ್ ಆರ್ಟ್ಸ್ ಬೇಕು, ಕ್ರಿಯೇಟಿವಿಟಿ ಬೇಕು ಇವಾಗ. ಆ ತರ ಆಗಿರೋದ್ರಿಂದ ಸೊ ಎಲ್ಲರೂ ಇದನ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಬೆಳೀತಾ ಇದೆ, ಅದು ಚೆನ್ನಾಗಿ ವಿಸ್ತಾರವಾಗಿ ಬೆಳೀತಾ ಇದೆ ಕಾಲೇಜು. ಈಗ ಚಿತ್ರಕಲಾ ಪರಿಷತ್ ಒಬ್ಬ ವ್ಯಕ್ತಿ ಕಲಾವಿದ ಆಗಬೇಕು ಅಂತಂದ್ರೆ ಅವನಿಗೆ ಕಲೆಯನ್ನ, ಪ್ರತಿಭೆಯನ್ನ ಹೊರಗಿಂದ ಯಾರು ತುಂಬೋದಕ್ಕಾಗೋದಿಲ್ಲ. ಅವನಲ್ಲಿ ಅದು ಅವನ ಕ್ರಿಯಾತ್ಮಕತೆ, ಸೃಜನಶೀಲತೆ ಅಂತ ಅದು ಹುಟ್ಟಿನಿಂದ ಬಂದಿರಬೇಕು ಅಥವಾ ಅದನ್ನು ಬೆಳೆಸ್ಕೊಂಡಿರ್ಬೇಕು. ಈ ರೀತಿ ಇರೋ ಮಕ್ಕಳಿಗೆ, ಈಗ ಚೆನ್ನಾಗಿ ಚಿತ್ರ ಬರೀತಿರ್ತಾರೆ, ಇನ್ನೇನೋ ಕ್ರಿಯೇಟಿವ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋ ಮಕ್ಕಳಿಗೆ ಅವ್ರ ಮನೇಲಿ ಅವ್ರ ಪೇರೆಂಟ್ಸ್ಗಳು ಸರಿಯಾದ ಪ್ರೋತ್ಸಾಹನ ಕೊಡದೇ ಇರಬಹುದು, ಅಥವಾ ಈ ರೀತಿ ಒಂದು ಕೋರ್ಸ್ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. ಅಂಥವ್ರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಫೈನ್ ಆರ್ಟ್ಸ್ ಅನ್ನೋ ಈ ಕೋರ್ಸ್ ಬಗ್ಗೆ, ಇದನ್ನ ವಿದ್ಯಾಭ್ಯಾಸವಾಗಿ ತಗೊಳ್ಳೋದ್ರ ಬಗ್ಗೆ ನೀವೇನನ್ನ ಹೇಳ್ತೀರಾ ನಮ್ಮ ಕೇಳುಗರಿಗೆ? ಎಲ್ಲ ಇದಕ್ಕೆ ಮುಖ್ಯ ಒಂದು ಮಾತು ಹೇಳ್ತೀನಿ. ಮಕ್ಕಳು ಇವತ್ತು ಯಾರು ಚರ್ಚೆಗಳು ಮಾಡಬೇಕು, ನಾನು ಮುಂದೆ ಇಂಥದ್ದಾಗಬೇಕು, ಇಂಥದ್ದು ಓದಬೇಕು, ಈ ಥರ ಮಾಡಬೇಕು ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡ್ತಾ ಇದ್ರೆ ಅವ್ರಿಗೆ ಅವಕಾಶಗಳು, ಇನ್ಫಾರ್ಮೇಶನ್ಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ಕೆಲವರು ಮಾತಾಡೋದಿಲ್ಲ, ಅದರಲ್ಲಿ ನಾನು ಒಬ್ಬ. ನಾನು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಎಲ್ಲೋ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಮ್ಮ ಗುರುಗಳು ನನ್ನ ಹಿಡಿದಿದ್ದಕ್ಕೆ ನಾನು ಇವತ್ತು ಈ ಫೀಲ್ಡಲ್ಲಿ ಬರೋ ಥರ ಆಯಿತು. ಸೊ ಇವತ್ತಿಗೂ ನನಗೆ ಇಲ್ಲಿಗೆ ಬಂದಾಗ ನಾನು ಬಿಸ್ನೆಸ್ ಲೈನಲ್ಲಿ ಎಂಟರ್ ಆಗಿಬಿಟ್ಟು ವರ್ಕ್ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದೆ.
ನನಗೆ ಶ್ರೀನಿವಾಸಾಚಾರಿ ಅಂತ ಹೇಳ್ಬಿಟ್ಟು, ಆಮೇಲೆ ರಂಗನಾಥ್ ಅಂತ ಅಂದ್ಬಿಟ್ಟು, ಆಮೇಲೆ ಕಮಲಾಕ್ಷಿ ಅಂತ ಹೇಳ್ಬಿಟ್ಟು, ಸೊ ಇವರೆಲ್ಲ ಗುರುಗಳು ನನಗೆ ಪ್ರೋತ್ಸಾಹ ತುಂಬಿದ್ರಿಂದ ಇವತ್ತು ನಾನು ಏನೋ ಒಂದು ಅಲ್ಪ ಸಾಧನೆ ಅಂತ ಮಾಡಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಅವರೇ ಕಾರಣಕರ್ತರು. ನಂಜುಂಡರಾವ್ ಅವರು ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಆ ಥರ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಸೊ ಎಲ್ಲರೂ ಬರೋದಕ್ಕೆ ಇಷ್ಟಪಡ್ತಾರೆ. ಅವಕಾಶಗಳು ತುಂಬ ಸಿಗುತ್ತೆ. ಸೊ ಯಾವುದೇ ಮಗು ಈ ಥರ ಪ್ರತಿಭೆ ಇದ್ರೆ ನೀವು ಅದು ಪ್ರೋತ್ಸಾಹ ಮಾಡಿ, ಈ ಥರ ಕೋರ್ಸ್ಗಳಿದೆ ಕರ್ಕೊಬನ್ನಿ, ಸೇರಿಸಿ ಅವರಿಗೆ ಬೆನ್ ತಟ್ಟಿ ಅಂತ ನೀವು ಹೇಳ್ತೀರಿ. ಹೌದೌದೌದು. ಯಾಕೆಂದರೆ ಇದು ಎಲ್ರಿಗೂ ಬರಲ್ಲ. ಸೊ ಹೇಗೆ ಹ್ಯಾಂಡಿಕ್ಯಾಪ್ ಚೈಲ್ಡ್ನ ಅವರು ದೇವ್ರ ಮಕ್ಕಳು ಅಂತ ಹೇಳ್ತಾರಲ್ಲ, ಅದೇ ಥರನೇ ಈ ಚಿತ್ರಕಲೆ ಬರೋರು ಅದು ಸರಸ್ವತಿ ಮಕ್ಕಳವರು. ನಿಜವಾಗ್ಲು ನನ್ನ ಅನುಭವದ ಮೇಲೆ ಹೇಳಬೇಕು ಅಂದ್ರೆ, ನೀವೀಗ ಇದನ್ನೇ ವೃತ್ತಿಯಾಗಿ ನಿಮ್ಮ ಜೀವನೋಪಾಯಕ್ಕೆ ಇದನ್ನೇ ನಂಬ್ಕೊಂಡಿದ್ದೀರಿ ಅಂತ ಹೇಳಿದ್ರಿ. ಹೌದು. ಈಗ ಇದಕ್ಕೆ ಮಾರುಕಟ್ಟೆ ಹೇಗಿದೆ? ಭಾರತದಲ್ಲಿ ಇದಕ್ಕೆ ಬೇಡಿಕೆ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಮೇಡಮ್. ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಕಲಾಕೃತಿಗಳ ರಚನೆ ಮಾಡಿದ್ರೆ ಇದಕ್ಕೆ ಈಗ ಫ್ಯಾನ್ಸಿ ರೇಟ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದನ್ನ ನಾನು ಕಣ್ಣಾರೆ ನಾನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ ಅದನ್ನ. ಒಬ್ರು ನನ್ನ ಕಲಾಕೃತಿಗಳನ್ನ ಕೊಂಡ್ಕೊಳ್ಳೋರು, ಅವ್ರು ಇವಾಗಿನ ಗೂಗಲ್ ಪೇ ಸಿಸ್ಟಮ್ ಅಲ್ಲಿ ಮೊಬೈಲ್ನ ಆನ್ ಮಾಡಿ ನನ್ನ ಕೈ ಕೊಡ್ತಾ ಇದ್ದಾರೆ, ನೀವು ಏನ್ ರೇಟ್ ಹಾಕ್ತೀರಾ ಹಾಕಿ ಅಂತ. ಯಾರು ಈ ಫ್ರೀಡಮ್ ಕೊಡಲ್ಲ. ಹೌದು. ಸೊ ಅಷ್ಟು ಒಳ್ಳೆ ಮಾರುಕಟ್ಟೆ ಇದೆ. ಅದೇನು ಅಂತ ಹೇಳಿದ್ರೆ ಕಲಾಕೃತಿ ರೀಚ್ ಆಗ್ಬೇಕು, ಅವ್ರ ಮನಸ್ಸಿಗೆ ಅದು ತಟ್ಟಬೇಕು, ನಾಟಬೇಕು, ಅದು ಬೆಲೆ ಕಟ್ಟಲಾಗದ ಕಲಾಕೃತಿ ಆಗ್ಬಿಡುತ್ತೆ. ಹೌದು. ನಾವು ಕೆಲವೊಂದು ಬೆಲೆ ಕಟ್ತೀವಿ, ಬಾರ್ಗೇನ್ ಮಾಡ್ತೀವಿ. ಆದ್ರೆ ಇಲ್ಲಿ ನೋಡಿ ನಿಮಗೆ ಅವರೇ ನಿಮ್ಮ ಗೂಗಲ್ ಪೇ ತೆಗೆದು ನೀವು ಎಷ್ಟು ಅಮೌಂಟ್ ಹಾಕ್ತೀರಾ ಹಾಕೊಳ್ಳಿ ಅಂತಾರೆ ಅಂದ್ರೆ ನಿಜವಾಗ್ಲೂ ಬೆಲೆ ಕಟ್ಟಕ್ ಆಗೋದಿಲ್ಲ. ನನ್ನ ಜೀವನದಲ್ಲಿ ನಾನು ಆಕ್ಚುಲಿ ಬೇರೆ ಕಡೆ ಕೇಳ್ತಾ ಇದ್ದೆ, ಅವ್ರದ್ದು ಅಷ್ಟಿಗೆ ಸೇಲ್ ಆಯ್ತಂತೆ, ಇವ್ರದ್ದು ಇಷ್ಟಿಗೆ ಸೇಲ್ ಆಯ್ತು ಅಂತ ಕೇಳ್ತಾ ಇದ್ದೆ ನಾನು. ಬಟ್ ನಂದು ಒಂದಿನ ನಂದು ಆ ಥರ ಬರ್ಬೋದು ಅಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಮೊನ್ನೆ ನಾನು ಪ್ರದರ್ಶನ ಮಾಡಿದಾಗ ಅದರಲ್ಲಿ ಒಬ್ರು ಕಲಾಕೃತಿ ತಗೊಂಡಾಗ ಅವರು ಏನು ಕೇಳಲಿಲ್ಲ. ಅವ್ರು ಕೇಳಿದ ಒಂದೇ ಮಾತು, ಇಷ್ಟರಲ್ಲಿ ನಿಮಗೆ ತುಂಬ ಇಷ್ಟ ಆಗಿರೋ ಚಿತ್ರಕಲೆ ಯಾವುದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ನಾನು ಇದು ಅಂತ ತೋರಿಸ್ದೆ, ಅದನ್ನು ಕುಡಿ ಅಂತ ಅಂದರು. ಆಮೇಲೆ ಮೊಬೈಲ್ನ ಆನ್ ಮಾಡಿಬಿಟ್ಟು ಗೂಗಲ್ ಪೇಗೆ ಕೊಟ್ಟರು. ಕೊಟ್ಬಿಟ್ಟು ನೀವು ಎಷ್ಟು ಹಾಕ್ತೀರಾ ಹಾಕಿ ಅಂತಂದರು. ಸೊ ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಯ್ತು. ಅದು ಆ ಮೂಮೆಂಟ್ ಇದೆಯಲ್ಲ, ನನ್ನ ಜೀವನದಲ್ಲಿ ನಾನು ಮರೆಯಲ್ಲ. ಹೌದು, ದುಡ್ಡು ಗಳಿಸುತ್ತೋ ಬಿಡುತ್ತೋ ಅದು ಮುಂದಿನ ಮಾತು. ಹೌದು. ಆದ್ರೆ ಒಬ್ರು ಈ ರೀತಿ ನಿಮ್ಗೆ ಒಂದು ಅಪ್ರೋಚ್ ಸಿಕ್ತು ಅನ್ನೋದೇ ಒಂದು ನಿಜವಾಗ್ಲೂ ಹೆಗ್ಗಳಿಕೆ ಅಲ್ವಾ? ಹೌದು. ಮತ್ತಷ್ಟು ಮಾತಾಡೋಣ. ಮತ್ತೊಂದು ಹಾಡು, ನಿಮ್ಮ ನೆಚ್ಚಿನ ಹಾಡು ಮತ್ತೆ ಮುಂದೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ ಸರ್. ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಲಾವಿದ ಟಿ.ಡಿ. ಸುರೇಶ್ ಅವರು. ಸುರೇಶ್ ಅವರ ಸಾಧನೆಯ ಹಾದಿಯ ಬಗ್ಗೆ ಮಾತಾಡ್ತಾ ಬಂದ್ವಿ. ಚಿತ್ರಕಲೆಗೆ ಭಾರತದಲ್ಲಿ ಹೇಗೆ ಮನ್ನಣೆ ಇದೆ, ಚಿತ್ರಕಲಾ ಜೀವನದಲ್ಲಿ ಅವರು ಏನೆಲ್ಲ ಕಂಡ್ರು ಅಂತ ಹೇಳಿ ನಾವು ಇಷ್ಟೊತ್ತು ಮಾತಾಡಿದ್ವಿ. ನಮ್ಮ ಕೇಳುಗರು ನಮಗೆ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಸಿದ್ಧಲಿಂಗ ಮೂರ್ತಿಯವರು ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಕಲೆಯಲ್ಲಿ ಯಾವ ಯಾವ ಶೈಲಿ ವೈಶಿಷ್ಟ್ಯ ಹೊಂದಿದ್ದೀರಿ, ಅದಕ್ಕಾಗಿ ಮಾನಸಿಕವಾಗಿ ಹೇಗೆ ಸಿದ್ಧಪಡಿಸಿಕೊಂಡಿದ್ದೀರಿ, ಅನುಭವ ಹಂಚಿಕೊಳ್ಳಿ ಅಂತ ಈಗಾಗಲೇ ಅವರ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಮತ್ತೆ ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸರ್. ಹೌದು, ಸಿದ್ಧಲಿಂಗ ಮೂರ್ತಿ ಅವರೇ ನಮಸ್ಕಾರ. ಕಲೆ ಎಲ್ರಿಗೂ ಒಲಿಯಲ್ಲ, ಆಸಕ್ತಿ ಬೆಳೆಸ್ಕೊಂಡ್ರೆ ಎಲ್ರಿಗೂ ಒಲಿಯುತ್ತೆ. ತುಂಬ ಸಿಂಪಲ್ ಲಾಜಿಕ್ ಇದು. ಸೊ ಕಾನ್ಸಂಟ್ರೇಷನ್ ಇಸ್ ತುಂಬ ಇಂಪಾರ್ಟೆಂಟು. ಆಸಕ್ತಿ ಅನ್ನೋದು ನಾವು ಚೆನ್ನಾಗಿ ಡೆಡಿಕೇಟ್ ಆಗಿ ಮಾಡಿಕೊಂಡ್ರೆ ಯಾರು ಬೇಕಾದರೂ ಕಲಿಬೋದು, ಅದನ್ನ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಮಗೆ ಏನೂ ಗೊತ್ತಿಲ್ಲದೆ ಇರೋ ಬಂದು ನಾನು ಏನೇನೋ ಮಾಡ್ತಾ ಇದ್ದೀನಿ ಇವತ್ತು ಅನ್ನೋದಕ್ಕೆ ನಾನೇ ಉದಾಹರಣೆ. ಸೊ ಆ ರೀತಿ ನೀವು ಮಾಡ್ಬೋದು, ಅದಕ್ಕೆ ಕಾನ್ಸಂಟ್ರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಗೋಪಾಲಕೃಷ್ಣ ಫಡ್ನೇಸ್ ಅವರು ಕೆಂಗೇರಿನ ಸಂದೇಶ ಕಳಿಸ್ತಾರೆ. ನೀವು ಚಿತ್ರಕಲೆಯ ಕ್ಲಾಸ್ ಏನಾದರೂ ಓಪನ್ ಮಾಡಿದ್ದೀರಾ ಬೆಂಗಳೂರಿನಲ್ಲಿ, ಎಲ್ಲಿ, ಮತ್ತೆ ಬೇರೆ ಕಡೆ ನಿಮ್ಮ ಶಾಖೆಗಳಿವೆಯಾ, ಆಸಕ್ತಿ ಇರೋರಿಗೆ ಹೇಳ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಆಸಕ್ತಿ ಇರೋರಿಗೆ ನಾವು ಹೇಳ್ಕೊಡ್ತೀವಿ. ಈಗ ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ ನನ್ನ ಹತ್ರ. ಸೊ ಹಾಗೆ ಅದಕ್ಕಂತಾನೆ ಇನ್ಸ್ಟಿಟ್ಯೂಟು ಅಥವಾ ಇನ್ನೇನೋ ಕಲಿಸೋ ತರದ ವ್ಯವಸ್ಥೆ ಯಾವುದು ಇಲ್ಲ ಅಲ್ಲ? ವ್ಯವಸ್ಥೆ ಕಾಲೇಜ್ಗಳು ಬೇಕಾದಷ್ಟು ಬೇರೆ ಕಡೆ ಎಲ್ಲ ಇದೆ. ಆದ್ರೆ ನಾವು ನನ್ನ ಮನೆಯಲ್ಲೇ ನನಗೆ ಆಗಿದ್ದನ್ನ ನಾನು ಹೇಳ್ಕೊಡ್ತಾ ರೀತಿ ಜೊತೆಗೆ ಇಟ್ಕೊಂಡು ಹೌದೌದು. ಶಾಂತಾಚಾರ್ ಬಡಗೇರಿ ಅವರು ಕೊಕ್ನೂರಿಂದ ಸಂದೇಶ ಕಳಿಸ್ತಾರೆ. ಖಂಡಿತ ಒಬ್ಬ ಕಲಾವಿದನ ಯಶಸ್ಸಿನ ಹಿಂದೆ ಕೇವಲ ಪ್ರತಿಭೆಯಷ್ಟೇ ಇರುವುದಿಲ್ಲ, ಅದರ ಹಿಂದೆ ದಶಕಗಳ ಕಾಲದ ಶ್ರಮ, ತಾಳ್ಮೆ ಮತ್ತು ಸತತ ಪ್ರಯತ್ನವಿರುತ್ತೆ. ಸಾಧನೆ ಮತ್ತು ಕಲಾವಿದನ ಶ್ರಮದ ಮಹತ್ವ ಬಹಳ ಇದೆ.
ಸವಾಲುಗಳ ಎದುರಿಸುವಿಕೆ ಸಾಧನೆಯ ಹಾದಿಯ ಹೂವಿನ ಹಾಸಿಗೆಯಲ್ಲ ಅಂತ ಹೇಳ್ತಿದ್ದಾರೆ. ವಿನಯ ಮತ್ತು ಕಲಿವಿಕೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕಲಾವಿದ ಒಬ್ಬ ವಿದ್ಯಾರ್ಥಿಯಾಗಿ ಉಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ನಿಮ್ಮ ಸಾಧನೆಯನ್ನ ಕೇಳಿದ್ದು ಖುಷಿ ಆಯಿತು ಅಂತಾನೂ ಹೇಳ್ತಾ ಇದ್ದಾರೆ ಸರ್ ಅವರು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಕೊನೆಯ ಪ್ರಶ್ನೆಯಾಗಿ ನಿಮ್ಮನ್ನು ಕೇಳೋದಾದ್ರೆ, ನಿಮ್ಮ ಮುಂದಿನ ಯೋಜನೆಗಳೇನು? ಕಲಾವಿದರಾಗಿ ಮುಂದೆ ಯಾವ ರೀತಿ ನಿಮ್ಮ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ? ಈಗ ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ಅದು ನನಗೆ ಗೊತ್ತಿರೋ ಹಾಗೆ 35 ವರ್ಷದ ಒಡನಾಟ ನನಗೆ. ಸೊ ಅವತ್ತಿಂದ ನಾನು ವಾಲಂಟಿಯರ್ ಆಗಿ ಎಲ್ಲ ಕೆಲಸದಲ್ಲೂ ಭಾಗಿಯಾಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಎಲ್ಲ ರೀತಿಯಾದ ಅನುಭವಗಳು ಆಗಿದೆ. ಸೊ ಹಾಗಾಗಿ ಏನೇನೋ ಮಾಡಬೇಕು ಅಂತ ಆಲೋಚನೆಗಳಿದೆ. ಅದು ಒಂದೊಂದೇ ಮಾಡ್ತಾ ಇದ್ದಾರೆ. ಅಲ್ಲೂ ಚಿತ್ರಕಲಾ ಪರಿಷತ್ತಲ್ಲಿ ಏನು ಮಾಡ್ತಾ ಇದ್ದಾರೆ ಅದ್ರ ಜೊತೆಲೂ ನಾವು ಒಗ್ಗೂಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿದು ನಾನು ಅಜೀವ ಸದಸ್ಯನೂ ಇದ್ದೀನಿ. ಸೊ ಹಾಗೆ ಈಗ ಪ್ರೆಸೆಂಟು ನಮ್ಮ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಅಲ್ಯೂಮಿನಿ ಅಸೋಸಿಯೇಷನ್ದು ನಾನು ಕಾರ್ಯದರ್ಶಿ ಆಗಿದ್ದೀನಿ. ಹಾಗೆ ಕಾರ್ಯದರ್ಶಿಯಾಗಿ ಈಗ ಒಂದು ಕೆಲವು ಕಾರ್ಯಕ್ರಮಗಳೆಲ್ಲ ಹಾಕೊಳ್ತಾ ಇದ್ದೀವಿ. ಈಗ ಸ್ಟೂಡೆಂಟ್ಸ್ಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ, ವರ್ಕ್ಶಾಪ್ಸ್ ಎಲ್ಲ ಕೊಡಬೇಕು ಅಂತೇಳಿ. ಸೊ ಆಮೇಲೆ ಹೊಸದಾಗಿ ಸೇರೋ ಅಂಥವ್ರಿಗೆ ನಾವು ಏನು ಹೇಳ್ತಾರೆ ಅದಕ್ಕೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀನಿ. ಸೊ ಅದನ್ನ ಒಂದೊಂದೇ ಈಗ ನಾಳೆಯಿಂದಾನೇ ಕೆಲಸ ಸ್ಟಾರ್ಟ್ ಆಗುತ್ತೆ ಅದೆಲ್ಲದನ್ನು. ಹೌದು. ತುಂಬಾ ಈ ಸಬ್ಜೆಕ್ಟು ತುಂಬಾ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬನ್ನಿ. ತುಂಬಾ ಚೆನ್ನಾಗಿದೆ, ಬಹಳ ವಿಸ್ತಾರವಾಗಿದೆ, ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ ಇದು. ಆದ್ರೆ ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಇಂಟ್ರೆಸ್ಟ್ ಇಟ್ಟು ಕಲಿಬೇಕು. ಸೊ ಬೇರೆ ಫೀಲ್ಡ್ ಥರ ಅಲ್ಲ ಈ ಫೀಲ್ಡು. ಇಲ್ಲಿ ಯಾವ ಇನ್ಫ್ಲೂಯೆನ್ಸು, ಯಾವ ಮಾರ್ಕ್ಸು ಯಾವುದು ಲೆಕ್ಕಕ್ಕೆ ಬರಲ್ಲ. ನಾನು ಚೆನ್ನಾಗಿ ಕಲಾಕೃತಿ ರಚನೆ ಮಾಡಿದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಬೆಲೆ, ಪ್ರೋತ್ಸಾಹ ಇದೆ. ಸೊ ಇಲ್ಲಿ ನಾನು ಏನೂ ಮಾಡ್ದೇನೆ ನನಗೆ ರಿಸಲ್ಟ್ ಫಸ್ಟ್ ಕ್ಲಾಸ್ ಬರಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಸೊ ಇದು ಪ್ಯೂರ್ಲಿ ಪರಿಶ್ರಮದ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಪರಿಶ್ರಮ ಇರಬೇಕು. ಹಾಗೆ ನಿಮ್ಮ ಆಲೋಚನೆಗಳು ಯಾವಾಗಲೂ ಎಂಗೇಜ್ ಆಗಿರಬೇಕು. ಅದು ಆಲೋಚನೆ ಅನ್ನೋದು ಬಂದ್ಬಿಡುತ್ತೆ. ಆಮೇಲೆ ಅವರು ಸಬ್ಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆದ್ರೆ ಎಂತ ದಡ್ಡನ್ನು ಬುದ್ಧಿವಂತ ಮಾಡುತ್ತೆ. ಸೊ ಆ ರೀತಿ ಕ್ರಿಯೇಟಿವಿಟಿ ಅದು ಬೆಳೀತಾ ಹೋಗ್ತಾ ಇರುತ್ತೆ. ಅದು ಬಟ್ ಇನ್ವಾಲ್ವ್ಮೆಂಟ್ ಇರಬೇಕು, ಡೆಡಿಕೇಶನ್ ಇರಬೇಕು. ಈ ಒಂದು ಕಲಾವಿದರಾಗಿ ಬಂದ್ರೆ ಈ ಒಂದು ಇದನ್ನ ವೃತ್ತಿಯಾಗಿನೂ ಅಳವಡಿಸ್ಕೊಂಡ್ರೆ ಜೀವನವನ್ನ ಸಾಗಿಸಬಹುದು. ಯಾವುದೇ ತರಹದ ತೊಡಕುಗಳಂತೂ ಇರೋದಿಲ್ಲ. ಇದು ತುಂಬಾನೇ ದೊಡ್ಡದಾಗಿರುವಂತಹ ಸಮುದ್ರ. ಬನ್ನಿ, ಇಳಿರಿ ಅಂತ ನೀವು ಮುಂದಿನ ಪೀಳಿಗೆಗೆ ಕರೆ ಕೊಡ್ತಾ ಇದ್ದೀರಾ. ಹೌದೌದು, ನಿಜವಾಗ್ಲು ಸಂತೋಷ ಸರ್. ಯಾಕೆಂದ್ರೆ ಮಾಡೋದಕ್ಕೆ ತುಂಬಾ ಮುಕ್ತವಾದ ಅವಕಾಶಗಳು ತುಂಬಾ ಇದೆ, ಮಾರುಕಟ್ಟೆ ಇದೆ. ಈಗ ಆಮೇಲೆ ಎಲ್ಲಾ ಸಬ್ಜೆಕ್ಟ್, ಈಗ ಜ್ಯುವೆಲ್ರಿ ಡಿಸೈನಿಂಗ್ ಬೇಕು, ಫ್ಯಾಷನ್ ಡಿಸೈನಿಂಗ್ ಬೇಕು, ಎಲ್ಲದಕ್ಕೂ ಬೇಕು, ಎಲ್ಲದಕ್ಕೂ. ಈವನ್ ನಿಮ್ಗೆ ಸ್ಟೇಷನರಿ, ಲೆಟರೇಡ್ ಡಿಸೈನ್ ಇಂದ ಹಿಡಿದು ವಿಸಿಟಿಂಗ್ ಕಾರ್ಡ್ ಡಿಸೈನ್ ಇಂದ ಹಿಡಿದು ನೀವು ಏನೇ ಆನಿಮೇಷನ್ ಅಲ್ಲಿ ಫಿಲಿಮ್ ಅಲ್ಲಿ ತೊಡಗಿಸ್ಕೋಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರು ಕೈ ಕೆಲಸಕ್ಕೆ ಅದರದ್ದೇ ಆದ ಒಂದು ಬೆಲೆ ಇದೆ, ಯಾವತ್ತಿಗೂ ಇರುತ್ತೆ. ಇದು ಮಾತ್ರ ಯಾರು ಕಿತ್ಕೊಳಕ್ ಆಗಲ್ಲ. ಶೋಭಾ ಓಂಕಾರ್ ಕೊಟ್ರೆ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಚಿತ್ರಕಲಾವಿದ ಸುರೇಶ್ ಅವರ ಸಂದರ್ಶನ ಬಹಳ ಸೊಗಸಾಗಿ ಮೂಡಿಬಂತು, ಮುಂದಿನ ಪೀಳಿಗೆಗೆ ಪ್ರೋತ್ಸಾಹಕಾರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್ ನಿಮ್ಗೆ. ಧನ್ಯವಾದಗಳು ಮೇಡಮ್. ಓಕೆ, ಆ ಕಾರ್ಯಕ್ರಮವನ್ನ ಕೇಳಿದಿರುವಂತಹ ನಮ್ಮ ಕೇಳುಗರಿಗೂ ನಿಮ್ಮ ಸಾಧನೆ ಸ್ಫೂರ್ತಿಯಾಗಿತ್ತು. ಹೀಗೆ ನೀವು ಹಲವಾರು ಜನರಿಗೆ ಸ್ಫೂರ್ತಿಯಾಗಿದ್ದೀರಿ. ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ, ಇನ್ನಷ್ಟು ಜನರ ಜೀವನದಲ್ಲಿ ನಿಮ್ಮ ಸಾಧನೆ ದಾರಿದೀಪವಾಗಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಸರ್. ತುಂಬಾನೇ ಸಂತೋಷವಾಯಿತು ನಿಮ್ಮ ಜೊತೆ ಮಾತಾಡಿ. ಆತ್ಮೀಯ ಧನ್ಯವಾದಗಳು ಮೇಡಮ್. ಓಕೆ ಸರ್, ತುಂಬಾ ಖುಷಿ ಆಯ್ತು ನನಗೆ. ಓಕೆ, ಹೀಗೆ ಮತ್ತೆ ಬರ್ತಾ ಇರಿ, ಮತ್ತಷ್ಟು ಮಾತಾಡ್ತಾ ಇರೋಣ. ನಿಮ್ಮ ಸಾಧನೆ ಮತ್ತೆ ಇನ್ನ ಹಲವರಿಗೆ ಹೀಗೇನೆ ಸ್ಫೂರ್ತಿ ಆಗಿರ್ಲಿ ಅಂತ ಹೇಳ್ತಾ ಇಂದಿನ ಸಾಧನೆ ಹಾದಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ರು ಟಿ.ಡಿ. ಸುರೇಶ್ ಅವರು, ಚಿತ್ರಕಲಾ ಪರಿಷತ್, ಚಿತ್ರಕಲಾ ಮಹಾವಿದ್ಯಾಲಯ ಫೈನ್ ಆರ್ಟ್ಸ್ನ ಅಲ್ಯೂಮಿನಿ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿದ್ದಾರೆ. ಇವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಮಾತುಕತೆಯನ್ನ ನಡೆಸಿದ್ರು. ಅವರೊಂದಿಗೆ ನಡೆದಂತಹ ಈ ಸಂದರ್ಶನ ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿತ್ತು ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಂದಿಗೆ ನಾನಿದ್ದೆ ಆರ್ಜೆ ಗೆಳತಿ ಸಿಂಧು.